ಮಹಿಳೆಯೊಬ್ಬರನ್ನ ಕೊಲೆ ಮಾಡಿ ರಿಪ್ಪನ್ಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಹುಂಚ ಗ್ರಾಮದ ಮುತ್ತಿನಕೆರೆಯಲ್ಲಿ ನೀರಿನಲ್ಲಿ ಎಸೆದಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 24 ವರ್ಷದ ಒಬ್ಬ ಯುವಕ ಹಾಗೂ ಕಾನೂನು ಸಂಘರ್ಷಕ್ಕೆ ಒಳಗಾದ ಒಬ್ಬ ಬಾಲಕನನ್ನ ವಶಕ್ಕೆ ಪಡೆದಿದ್ದಾರೆ. ಕೋಡೂರು ಯಳಗಲ್ಲು ಗ್ರಾಮದ ಮಯೂರ ಹಾಗೂ ಒಬ್ಬ ಬಾಲಕ ಬಂಧಿತರು. ಇದೇ ಮಾರ್ಚ್ 18ರಂದು ರಿಪ್ಪನ್ಪೇಟೆ ಠಾಣೆ ವ್ಯಾಪ್ತಿಯ ಹುಂಚ ಗ್ರಾಮದ ಮುತ್ತಿನಕೆರೆಯಲ್ಲಿ ಶವವೊಂದು ಪತ್ತೆಯಾಗಿತ್ತು. ಕೊಳೆತ ಸ್ಥಿತಿಯಲ್ಲಿದ್ದ ಸುಮಾರು 45ರಿಂದ 50 ವರ್ಷ ವಯಸ್ಸಿನ ಮಹಿಳೆಯ ಈ ಶವಕ್ಕೆ ಕಲ್ಲಿನ ಕಂಬವನ್ನು ಪ್ಲಾಸ್ಟಿಕ್ ಹಗ್ಗದಿಂದ ಕಟ್ಟಿ ನೀರಿಗೆ ಎಸೆಯಲಾಗಿತ್ತು. ನಂತರ ಈ ಮಹಿಳೆಯನ್ನ ಹೊನ್ನಾಳಿಯ ಸಿದ್ದಪ್ಪ ಇವರು ಗುರುತಿಸಿದ್ದು ಅವರ ಅತ್ತೆ 62 ವರ್ಷದ ಹೊಳಲೂರು ಗ್ರಾಮದ ಜಯಮ್ಮ ಎಂದು ಗೊತ್ತಾಗಿತ್ತು. ಪ್ರಕರಣದ ತನಿಖೆಗಾಗಿ ಎಸ್ಪಿ ಮಿಥುನ್ ಕುಮಾರ್, ಹೆಚ್ಚುವರಿ ಎಸ್ಪಿ ಅನಿಲ್ ಕುಮಾರ್ ಭೂಮರೆಡ್ಡಿ, ಕಾರಿಯಪ್ಪ ಅವರ ಮಾರ್ಗದರ್ಶನದಲ್ಲಿ ತೀರ್ಥಹಳ್ಳಿ ಡಿವೈಎಸ್ಪಿ ಗಜಾನನ ವಾಮನ ಸುತಾರ ಇವರ ಮೇಲ್ವಿಚಾರಣೆಯಲ್ಲಿ ಹೊಸನಗರ ಸಿಪಿಐ ಗುರಣ್ಣ ಎಸ್ ಹೆಬ್ಬಾಳ್ ನೇತೃತ್ವದಲ್ಲಿ ರಿಪ್ಪನ್ಪೇಟೆ ಪಿಎಸ್ಐ ನಿಂಗಪ್ಪ, ಕರಕಣ್ಮ ಸಿಬ್ಬಂದಿಗಳಾದ ಕಿರಣ್ ಕುಮಾರ್, ಉಮೇಶ್, ಶಿವಕುಮಾರ್ ನಾಯಕ್, ಸಂತೋಷ್ ಕೊರವರ, ಸುನಿಲ್ ಅವರನ್ನೊಳಗೊಂಡ ತಂಡವನ್ನು ರಚಿಸಲಾಗಿತ್ತು. ಈ ತಂಡವು ಮಾರ್ಚ್ 31ರಂದು ಪ್ರಕರಣದ ಆರೋಪಿ ಕೋಡೂರು ಯಳಗಲ್ಲು ಗ್ರಾಮದ ಮಯೂರ ಹಾಗೂ ಕಾನೂನು ಸಂಘರ್ಷಕ್ಕೊಳಗಾದ ಒಬ್ಬ ಬಾಲಕನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ದರು. ಆಗ ಅಚ್ಚರಿಯ ವಿವರವು ಹೊರಬಂದಿತ್ತು. ಜಯಮ್ಮ ಅವರು ಹೊಳಲೂರಿನ ಆಶ್ರಮದಲ್ಲಿ ಕೆಲಸ ಮಾಡ್ತಾ ಇದ್ರು. ಆರೋಪಿ ಮಯೂರ ಅವರ ಅತ್ತೆಯೂ ಸಹ ಇದೇ ಆಶ್ರಮದಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರ ಮುಖಾಂತರ ಮಯೂರನಿಗೆ ಜಯಮ್ಮ ಅವರ ಪರಿಚಯ ಆಗಿತ್ತು. ಅವರಿಂದ ಕೈ ಸಾಲವಾಗಿ ಹಣ ಪಡೆದಿದ್ದನು. ಸಾಲದ ಹಣ ವಾಪಸ್ ನೀಡದಿದ್ದಾಗ ಜಯಮ್ಮನು ಸಾಲ ವಾಪಸ್ ನೀಡುವಂತೆ ಮಯೂರನಿಗೆ ಪದೇ ಪದೇ ಕೇಳ್ತಾ ಇದ್ರು. ಇದರಿಂದ ಕಿರಿಕಿರಿ ಉಂಟಾಗಿ ಮಯೂರನು ತನ್ನ ಸ್ನೇಹಿತನ ಜೊತೆಗೂಡಿ ಸಂಚು ರೂಪಿಸಿದನು. ಜಯಮ್ಮನನ್ನು ಕೊಲೆ ಮಾಡಿದರೆ ಸಾಲದ ಕಿರಿಕಿರಿ ಇರುವುದಿಲ್ಲ ಮತ್ತು ಅವರ ಬಳಿ ಇರುವ ಬಂಗಾರದಿಂದ ಹಣವೂ ಸಿಗುತ್ತದೆ ಎಂದು ತಿಳಿದಿದ್ದರು. ಇವರಿಬ್ಬರೂ ಸೇರಿ ರಿಪ್ಪನ್ಪೇಟೆಯಲ್ಲಿ ಸೈಟ್ ಕೊಡಿಸುವುದಾಗಿ ನಂಬಿಸಿ ಜಯಮ್ಮ ಅವರನ್ನ ರಿಪ್ಪನ್ಪೇಟೆಗೆ ಕರೆದುಕೊಂಡು ಹೋಗುತ್ತಾರೆ. ಕಾರಿನಲ್ಲಿ ಕೂರಿಸಿಕೊಂಡು ಬಾಳೂರು ಗ್ರಾಮದ ಬಳಿ ಹೋಗುವಾಗ ಹಿಂಬದಿಯಿಂದ ಜಯಮ್ಮ ಅವರ ಕುತ್ತಿಗೆಗೆ ಹಗ್ಗದಿಂದ ಬಿಗಿದು ಉಸಿರುಗಟ್ಟಿಸಿ ಕೊಲೆ ಮಾಡುತ್ತಾರೆ. ಅದೇ ದಿನ ರಾತ್ರಿ ಮೃತದೇಹಕ್ಕೆ ಕಲ್ಲಿನ ಕಂಬವನ್ನು ಪ್ಲಾಸ್ಟಿಕ್ ಹಗ್ಗದಿಂದ ಕಟ್ಟಿ ಹುಂಚ ಸಮೀಪದ ಮುತ್ತಿನಕೆರೆಯಲ್ಲಿ ಎಸೆದು ಹೋಗಿರುವುದು ವಿಚಾರಣೆಯಿಂದ ತಿಳಿದು ಬಂದಿರುತ್ತದೆ ಎಂದು ಶಿವಮೊಗ್ಗ ಪೊಲೀಸ್ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಪ್ರಕರಣವನ್ನು ಭೇದಿಸಿದ ಪೊಲೀಸರಿಗೆ ಜಿಲ್ಲಾ ಪೊಲೀಸ್ ವರಿಷ್ಠರಾದ ಮಿಥುನ್ ಕುಮಾರ್ ಅಭಿನಂದಿಸಿದ್ದಾರೆ. ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು 302 ಪ್ರಕರಣ ದಾಖಲಾಗಿತ್ತು. ಜಯಮ್ಮ ಅನ್ನೋ ಒಬ್ಬ ಹೆಣ್ಮಗಳು, ಸುಮಾರು 62 ವಯಸ್ಸು. ಈಕೆನ ಕೊಲೆ ಮಾಡಿ ಒಂದು ಕೆರೆಯಲ್ಲಿ ಶವನ ಎಸಲಾಗಿತ್ತು. ಅದು ಯಾರು ಏನು ಎತ್ತ ಅಂತಂದು ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ. ಆನಂತರ ನಮ್ಮ DYSP ಅವರು ಮತ್ತು ಇನ್ಸ್ಪೆಕ್ಟ್ರು ಗುರಣ್ಣ ಅವರ ನೇತೃತ್ವದಲ್ಲಿ ಮತ್ತು ರಿಪ್ಪನ್ಪೇಟೆ PSI ನಿಂಗಪ್ಪ ಇವರ ಒಂದು ಟೀಮು ಭಾಳ ಒಳ್ಳೆ ಕೆಲಸ ಮಾಡಿ ಅದನ್ನು 3 ದಿನದಲ್ಲಿ ಪತ್ತೆ ಮಾಡಿದ್ದಾರೆ. ಏನಾಗಿದೆ ಅಂತಂದರೆ, ಈಕೆ ಜಯಮ್ಮ ಒಂದು ಸಣ್ಣದಾಗಿ ಒಂದು ಕೆಲಸ ಮಾಡ್ತಾ ಇರ್ತಾರೆ, ಅಂದರೆ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರ ಮನೆ ಹತ್ರ ಇರ್ತಕ್ಕಂಥ ಇನ್ನೊಬ್ಬ ಹೆಣ್ಮಗಳು, ಆಕೆಯ ಪರಿಚಯ ಸಾಕಷ್ಟು ವರ್ಷಗಳಿಂದ ಇರ್ತದೆ. ಅದಾದ ನಂತರ ಆಕೆ ಇನ್ನೊಬ್ಬ ಹೆಣ್ಮಗಳು ಯಾರಿರ್ತಾರೆ, ಅವರ ಸಂಬಂಧಿಕ ಒಬ್ಬ ಹುಡುಗ ಮಯೂರ್ ಅಂತಂದು, ಆತ ಇವ್ರ ಮನೆಗೆ ಬಂದು ಹೋಗೋದು ಎಲ್ಲದೂ ಪರಿಚಯ ಆಗ್ತದೆ. ಒಂದು 3-4 ವರ್ಷದಿಂದ ಇವರ ಮಧ್ಯೆ ಒಡನಾಟ ಇರ್ತದೆ. ಅದಾದಮೇಲೆ ಆಕೆ ಸ್ವಲ್ಪ ಹಣನ ಈ ಬಡ್ಡಿ ರೂಪದಲ್ಲಿ ಕೊಡ್ತಕ್ಕಂಥದ್ದು ಈತನಿಗೆ ಗೊತ್ತಾಗುತ್ತೆ ಮತ್ತು ಆಕೆ ಹತ್ರ ಸ್ವಲ್ಪ ಒಡವೆ ಕೂಡ ಇದೆ ಅಂತಂದು ಈತನಿಗೆ ಗೊತ್ತಾಗಿರ್ತದೆ. ಒಂದು 2-2.5 ವರ್ಷದ ಮುಂಚೆ ಒಂದು 60,000 ರೂಪಾಯಿ ದುಡ್ಡನ್ನು ಬಡ್ಡಿಗೆ ಅಂತಂದು ಈತ ಇಸ್ಕೊಂಡಿರ್ತಾನೆ. ಮಯೂರನ್ನೋ ಒಂದು ವ್ಯಕ್ತಿ, ಸುಮಾರು 24 ವಯಸ್ಸು. ಇಸ್ಕೊಂಡು ಪ್ರತಿ ತಿಂಗಳು ಇಷ್ಟು % ಬಡ್ಡಿ ಅಂತಂದು ಅದನ್ನು ಕೂಡ ಕೊಡ್ತಾ ಇರ್ತಾನೆ. ಕೆಲವು ತಿಂಗಳಿಂದ, ಒಂದು 3-4 ತಿಂಗಳಿಂದ ಅದನ್ನು ಕೊಟ್ಟಿರೋದಿಲ್ಲ. ಆಕೆ ಇಲ್ಲ, ನನಗೆ ಕಷ್ಟ ಇದೆ, ನನ್ನ ಮೊಮ್ಮಕ್ಕಳನ್ನೆಲ್ಲನೂ ನಾನು ನೋಡ್ಕೊಳ್ಬೇಕಾಗಿದೆ, ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇದೆ, ದುಡ್ಡು ಕೊಡು ಅಂತಂದು ಕೇಳ್ತಾ ಇರ್ತಾರೆ ಆ ಲೇಡಿ. ಬಟ್ ಈತ ಹಿಂದಿರುಗಿಸಿರೋದಿಲ್ಲ ಅದನ್ನು. ಸೊ ಅವನು ಮತ್ತು ಆಕೆ, ಅಂದರೆ ಈಕೆಯ ಸ್ನೇಹಿತೆ, ಜಯಮ್ಮನ ಸ್ನೇಹಿತೆ, ಅವ್ರ ಮನೆ ಪಕ್ಕದಲ್ಲಿ ಯಾರಿರ್ತಾರೆ ಅವ್ರ ಸಂಬಂಧಿಕರು, ಇವರೆಲ್ಲ ಸೇರಿಕೊಂಡು ಒಂದು ಪ್ಲ್ಯಾನ್ ಮಾಡ್ತಾರೆ, ಅಂದರೆ ಒಂದು ಕಾನ್ಸ್ಪಿರಸಿ ಮಾಡ್ತಾರೆ. ಅದರಲ್ಲಿ ಈಕೆ ಅವಳ ಫ್ರೆಂಡ್ ಏನು ಇರ್ತಾಳೆ, ಆಕೆ ಏನಂತ ಹೇಳ್ಕೊಟ್ಟಿರ್ತಾರೆ ಅಂತಂದರೆ, ಆಕೆ ಹತ್ರ ಯಾವಾಗಲೂ ಸ್ವಲ್ಪ ಒಡವೆ ಇರ್ತದೆ. ಅಲ್ಲಿ ಇಲ್ಲಿ ಹೋಗುವಾಗ ಮನೆಯಲ್ಲಿ ಎಲ್ಲೂ ಬಿಟ್ಟು ಹೋಗೋದಿಲ್ಲ, ಆಕೆ ಹತ್ರನೇ ಕ್ಯಾರಿ ಮಾಡ್ತಾರೆ. ಮತ್ತು ಅವಳ ಹತ್ರ ಕ್ಯಾಶ್ ಏನಿರ್ತದೆ 20-30 ಸಾವಿರ, ಅದನ್ನು ಯಾವಾಗಲೂ ಕೂಡ ಅವಳ ಜೊತೆನಲ್ಲೇ ಕ್ಯಾರಿ ಮಾಡ್ತಾಳೆ ಅಂತಂದು ಒಂದು ಮಾಹಿತಿನ ಹೇಳಿರ್ತಾರೆ. ಅದಾದಮೇಲೆ ಈತ ಮಯೂರ್ ಅಂತ ಆರೋಪಿ ಒಂದು ಯಾರಿದ್ದಾನೆ, ಅವನು
ಆಕೆಗೆ ಒಂದು ಚೀಟಿನಲ್ಲಿ ಅವನದು ಫೋನ್ ನಂಬರ್ ಎಲ್ಲ ಅದನ್ನು ಕೊಟ್ಬಿಟ್ಟು, ನೀನು ರಿಪ್ಪನ್ಪೇಟೆಗೆ ಬಾ, ನಿನಗೆ ಒಂದು ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತೀವಿ, ಆಮೇಲೆ ನಿನ್ನ ದುಡ್ಡನ್ನೆಲ್ಲ ನಾವು ಹಿಂದಿರುಗಿಸ್ತೀವಿ, ಆಮೇಲೆ ನಿನಗೆ ಬೇರೆ ದುಡ್ಡು ಬರೋದಿದೆಯಲ್ವಾ ಅದನ್ನು ಕೂಡ ಬರ್ತಕ್ಕಂಥ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ, ಆಮೇಲೆ ನಿನ್ನ ಮಕ್ಕಳಿಗೆ ಒಂದು ಕೆಲಸನೂ ಕೂಡ, ಒಂದು ಸೈಟ್ನು ನಿನಗೆ ನಿನ್ನ ಹೆಸರಿನಲ್ಲಿ ನಾನು ಒಂದು ಸೈಟು ಕೊಡಿಸ್ತಕ್ಕಂಥ ವ್ಯವಸ್ಥೆನೂ ಮಾಡಿಸ್ತೀನಿ, ನನಗಲ್ಲಿ ಕೆಲವು ಅಧಿಕಾರಿಗಳು ಪ್ಲಸ್ ಕೆಲವು ನಾಯಕರು ನನಗೆ ಪರಿಚಯ ಇದ್ದಾರೆ ಅಂತ ಹೇಳಿ ಪುಸ್ಲಾಯಿಸ್ಕೊಂಡು ಆಕೆ ಅಲ್ಲಿಗೆ ಬರೋ ಹಾಗೆ ಮಾಡ್ಕೊಳ್ತಾನೆ. ಮಾಡ್ಕೊಳ್ಳುವಾಗ ಆಕೆಗೆ ಅಂದರೆ ಆಕೆಗೆ ಅಷ್ಟು ಓದೋದಕ್ಕೆ ಬರೆಯೋದಕ್ಕೆ ಬರ್ತಿರೋದಿಲ್ಲ. ಸೊ ಒಂದು ಚೀಟಿನಲ್ಲಿ ಇವನ ಹೆಸರು ಮತ್ತು ಇವನ ಫೋನ್ ನಂಬರ್ದು ಕೂಡ ಬರೆದು ಕೊಟ್ಟಿರ್ತಾನೆ. ಬಸ್ನಲ್ಲಿ ಹತ್ಕೊಂಡ್ಮೇಲೆ ಆಕೆ ಫೋನ್ ಮಾಡಿಬಿಟ್ಟು ನಾನು ಎಲ್ಲಿಗೆ ಬರಬೇಕು ಏನು ಎತ್ತ ಅಂತಂದು ಕೇಳಿರ್ತಾಳೆ. ಈತ ತಿಳಿಸಿರ್ತಾನೆ ಮಯೂರ್ ಅನ್ನೋನು, ಇಲ್ಲಿ ರಿಪ್ಪನ್ಪೇಟೆಗೆ ಬಂದುಬಿಡು, ಆಮೇಲೆ ನಾನು ನಿನಗೆಲ್ಲ ಇಲ್ಲಿ ವ್ಯವಸ್ಥೆ ಮಾಡ್ತೀನಿ ಅಂತಂದು ಹೇಳಿರ್ತಾನೆ. ಆಕೆ ಅವತ್ತಿನ ದಿನ ಹೋಗ್ತಾಳೆ ಅಲ್ಲಿಗೆ. ಅಲ್ಲಿ ಹೋದ ನಂತರ ಅವನು ಒಂದು ಸ್ನೇಹಿತನ ಕಾರ್ ಕೂಡ ತೊಗೊಂಡು ಬಂದಿರ್ತಾನೆ. ಆತನ ಜೊತೆಗೆ ಇನ್ನೊಬ್ಬ ಆರೋಪಿ ಯಾರಿದ್ದಾನೆ ಅವನು ಸೃಜನ್ ಅಂತಂದು ಆತನು ಕೂಡ ಕರ್ಕೊಂಡು ಬಂದಿರ್ತಾನೆ. ಕರ್ಕೊಂಡು ಬಂದು ಆಕೆನ ರಿಸೀವ್ ಮಾಡಿಕೊಂಡು ಹುಂಚಾ ದೇವಸ್ಥಾನದ ಕಡೆಗೆ ಹೋಗ್ತಾರೆ ಮತ್ತು ಆಗುಂಬೆ ಕಡೆಗೂ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬಟ್ ಅಲ್ಲಿ ಪೊಲೀಸವ್ರನ್ನ ನೋಡಿಕೊಂಡು ಮತ್ತೆ ಕಾರ್ ತಿರುಗಿಸ್ಕೊಂಡು ವಾಪಸ್ ಬರ್ತಾರೆ. ವಾಪಸ್ ಬಂದವರು ಇನ್ನೊಂದು ದೇವಸ್ಥಾನ ಇದೆ, ನೀನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಬಾ, ಆ ದೇವಸ್ಥಾನದ ಹತ್ರ ಹರಕೆ ಕಟ್ಕೊಂಡ್ರೆ ನಿನಗೆ ಯಾರ್ಯಾರು ದುಡ್ಡು ಕೊಡಬೇಕು ಅದೆಲ್ಲದನ್ನು ಕೂಡ ವಾಪಸ್ ಬಂದುಬಿಡ್ತದೆ. ಆಮೇಲೆ ನಾನು ನಿನಗೆ ಸೈಟ್ನೂ ಕೂಡ ಕೊಡಿಸ್ತೀನಿ, ಸೈಟ್ ಕೊಡಿಸಿದ್ರೆ ನಾನು ನಿನಗೇನು ದುಡ್ಡನ್ನ ಹಿಂದಿರುಗಿಸ್ಬೇಕು, ಅದರಲ್ಲಿ ಸ್ವಲ್ಪ ಕನ್ಸೆಷನ್ ಕೊಡಬೇಕಂದ್ರೆ ರಿಯಾಯಿತಿ ಕೊಡಬೇಕು ಅಂತಂದು ಕೂಡ ಮಾತಾಡ್ಕೋತಾರೆ. ಅದಾದ ನಂತರ ಮತ್ತೆ ಸಂಜೆ ಆಗ್ತದೆ. ಸಂಜೆ ಆಗೋ ಅಷ್ಟರಲ್ಲೇನೆ ಮುಂಚೆನೇ ಇವ್ರು ಪ್ಲ್ಯಾನ್ ಮಾಡ್ಕೊಂಡು ಒಂದು ಹಗ್ಗನೂ ಕೂಡ ತೊಗೊಂಡು ಬಂದಿರ್ತಾರೆ. ಆಮೇಲೆ ಇವಂದೇ ಜಮೀನು ಒಂದಿರ್ತದೆ ಅಲ್ಲಿ ರಿಪ್ಪನ್ಪೇಟೆ ಹತ್ರನೇ, ಅಲ್ಲಿ ಒಂದು ಖಾಲಿ ಜಾಗ ಇರ್ತದೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಸ್ಟಾರ್ಟಿಂಗು ಒಂದು ಟವಲ್ನ ಹಾಕಿ ಆಕೆನ ಸ್ಮಾದರಿಂಗ್ ಮಾಡಲಿಕ್ಕೆ ಅಂತಂದು ಪ್ರಯತ್ನ ಮಾಡ್ತಾರೆ. ಬಟ್ ಏನು ನೀವು ಹಿಂಗೆ ಮಾಡ್ತಿದ್ದೀರಾ ಅಂತಂದು ಆಕೆ ರೆಸಿಸ್ಟ್ ಮಾಡಿದ್ಮೇಲೆ ಇಲ್ಲ ತಮಾಷೆ ಮಾಡ್ತಾಯಿದ್ದೀವಿ ಅಂತಂದು ಹೇಳಿ ಮತ್ತೆ ಕಾರಿಗೆ ಹತ್ತಿಸ್ಕೊಂಡು ವಾಪಸ್ ಕರ್ಕೊಂಡು ಹೋಗ್ತಾರೆ. ಮತ್ತೆ ಕಾರಲ್ಲಿ ಹೋಗುವಾಗ ಆಕೆ ಕೂತಿರುವಾಗ ಮುಂಚೆನೇ ಏನು ಹಗ್ಗ ತೊಗೊಂಡು ಬಂದಿರ್ತಾರೆ, ಆ ಹಗ್ಗನ ಆಕೆಯ ಕುತ್ತಿಗೆಗೆ ಕಟ್ಟಿ ಜಿಗಿದು ಆಕೆನ ಕೊಲೆ ಮಾಡ್ತಾರೆ. ಕೊಲೆ ಮಾಡಿ ಮತ್ತೆ ಸ್ವಲ್ಪ ಮುಂದೆ ಹೋಗಿ ಆಕೆಯ ದೇಹನೆಲ್ಲದನ್ನು ಪ್ರಾಪರಾಗಿ ಕಟ್ಬಿಟ್ಟು ಒಂದು ಕೆರೆ ಇರ್ತದೆ ಅದೇ ಏರಿಯಾದಲ್ಲಿ, ಮುತ್ತಿನ ಕೆರೆ ಅಂತಂದು, ಆ ಕೆರೆಯಲ್ಲಿ ಆಕೆಯ ಬಾಡಿನ ಎಸ್ಬಿಟ್ಟು ಆತನಿಗೆ ಸ್ವಿಮ್ಮಿಂಗ್ ಬರ್ತಿರ್ತದೆ, ಅಂದರೆ ಈಜು ಬರ್ತಿರ್ತದೆ. ಆ ಬಾಡಿ ಜೊತೆಗೇ ಮಧ್ಯ ಕೆರೆವರೆಗೂ ಹೋಗಿ ಅಲ್ಲಿ ಈಜಾಡ್ಕೊಂಡು ಅಲ್ಲಿಗೆ ಬಿಟ್ಬಿಟ್ಟು ಮತ್ತೆ ಈತ ವಾಪಸ್ಸು ಬಂದಿರ್ತಾನೆ. ಈತಂದು ಸ್ವಲ್ಪ ಕ್ರಿಮಿನಲ್ ಹಿಸ್ಟ್ರಿ ಕೂಡ ಇದೆ, ಸಾಕಷ್ಟು ಅಲ್ಲಿ ಬ್ಯಾಟ್ರಿ ಕಳ್ತನ ಮತ್ತು ಇನ್ನಷ್ಟು ಕೆಲವು ಕಳವು ಪ್ರಕರಣದಲ್ಲೂ ಕೂಡ ಆತ ಭಾಗಿಯಾಗಿರ್ತಾನೆ. ನಮ್ಮಲ್ಲಿ MOB ಕೂಡ ಆಗಿರ್ತಾನೆ. ಇದರಲ್ಲಿ ಯಾವುದೇ ಸುಳಿವು ಇರಲಿಲ್ಲ, ಯಾವುದೇ ಸುಳಿವು ಇಲ್ಲದೇ ಇದ್ದರೂ ಕೂಡ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಭಾಳ ಒಳ್ಳೆ ಕೆಲಸ ಮಾಡಿ ಅದನ್ನು ಪತ್ತೆ ಮಾಡಿದ್ದಾರೆ. ಅವ್ರಿಗೂ ಕೂಡ ಒಳ್ಳೆ ಪ್ರಶಂಸನೆಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಟ್ರೇಸ್ ಇದು ಟೆಕ್ನಿಕಲ್ ಎವಿಡೆನ್ಸ್ ನಮಗೆ ಸ್ವಲ್ಪ ಹೆಲ್ಪ್ ಆಯಿತು. ಆಕೆದು ಮನೇನ ಕೂಡ ನಾವು ಸರ್ಚ್ ಮಾಡಿದಾಗ ಮತ್ತು ಕೆಲವು ಟೆಕ್ನಿಕಲ್ ಡೇಟಾನ ಅನಾಲಿಸಿಸ್ ಮಾಡಿದಾಗ ಯಾರ ಜೊತೆ ಮಾತಾಡಿದ್ದಾರೆ ಏನು ಎತ್ತ ಅಂತಂದು ಪ್ರಾಪರಾಗಿ ಗೊತ್ತಾಯ್ತು. ಈತ ಎಲ್ಲ ಪ್ರಿಕಾಷನ್ಸ್ ತೊಗೊಂಡಿರ್ತಾನೆ, ನನ್ನ ಹೆಸರು ಎಲ್ಲಿಂದನೂ ಬರಬಾರ್ದು ಅಂತಂದು. ಸೊ ಆಕೆಯಿಂದನೂ ಇವನಿಗೆ ಕಾಲ್ ಬರೆಸ್ಕೊಳ್ಳೋದು ಅದನ್ನು ಯಾವುದನ್ನು ಕೂಡ ಮಾಡ್ಕೊಂಡಿರೋದಿಲ್ಲ. ಸೊ ಬಟ್ ಕೆಲವೊಂದು ಈ CC ಕ್ಯಾಮ್ರಾ ಅನಾಲಿಸಿಸ್ ಮಾಡಿದಾಗ ಮತ್ತು ಕೆಲವು ಟೆಕ್ನಿಕಲ್ ಡೇಟಾ ಅನಾಲಿಸಿಸ್ ಮಾಡಿದಾಗ ಇದು ಸ್ವಲ್ಪ ಸುಳುವು ಸಿಗ್ತದೆ ನಮಗೆ. ಸೃಜನ್ ಅಂತ ಇನ್ನೊಬ್ಬ ಇರ್ತಾನೆ, ಸೃಜನ್ ಅಂತ ಇನ್ನೊಬ್ಬ ಇರ್ತಾನೆ. ಅದು ಒಂದು ಓಲೆ ಏನೋ ಹಾಕ್ಕೊಂಡಿರ್ತಾರೆ, ಓಲೆ ಮತ್ತು ಬಳೆ ಏನೋ ಇರುತ್ತೆ, ಅದನ್ನು ಕೂಡ ಇವ್ರು ಕದ್ಕೊಂಡು ಹೋಗ್ತಾರೆ. ಕದ್ಕೊಂಡು ಹೋಗಿ ಒಂದು ಅಂಗಡೀಲಿ ಚೆಕ್ ಮಾಡಿಸ್ತಾರೆ, ಇದು ಪ್ಯೂರ್ ಗೋಲ್ಡ್ ಇದೆಯಾ ಏನು ಎತ್ತ ಅಂತಂದು. ಅದು ರೋಲ್ಡ್ ಗೋಲ್ಡು ಅಂತ ಹೇಳಿದ್ಮೇಲೆ ಅದನ್ನು ತೊಗೊಂಡು ಬಂದು ಕೆರೆಗೆ ಬಿಸಾಡಿ ಹೋಗಿರ್ತಾರೆ. ಹೌದು. ಅದೇ ಫಸ್ಟು ಇಟ್ ವಾಸ್ ಅ ವೆರಿ ಚಾಲೆಂಜಿಂಗ್ ಕೇಸ್. ಫಸ್ಟು ನಮಗೆ ಗುರುತು ಯಾರು ಅಂತಲೂ ಗೊತ್ತಿರೋದಿಲ್ಲ. ಆನಂತರ ಮಿಸ್ಸಿಂಗ್ ಕೇಸ್ ಆಗಿರುತ್ತೆ ನಮ್ಮ ಹೊಳೆಹೊನ್ನೂರು ಪೊಲೀಸ್ ಠಾಣೆಯಲ್ಲಿ. ಸೊ ಆವಾಗ ಅದು ಗೊತ್ತಾಗ್ತದೆ ಏನು ಎತ್ತ ಅಂತಂದು. ಅಲ್ಲಿಯ ನಿವಾಸಿ, ಹೊಳೆಹೊನ್ನೂರು ಸ್ಟೇಷನ್ ಅಲ್ಲ ಅದು, ಹೊಳಲೂರು, ಸಾರಿ ಶಿವಮೊಗ್ಗ ಗ್ರಾಮಾಂತರ, ಹೊಳಲೂರಿನ ನಿವಾಸಿ ಆಗಿರ್ತಾರೆ ಆಕೆ. ಅವತ್ತಿನ ದಿನ ಜಾಸ್ತಿ ಏನು ಇರೋದಿಲ್ಲ. ಇವ್ರು ಏನು ಅಂದ್ಕೊಂಡಿರ್ತಾರೆ, ಆಕೆ ಯಾವಾಗ್ಲೂ ಒಡವೆ ಎಲ್ಲ ಇಟ್ಕೊಂಡಿರ್ತೀವಿ. ಆಕೆನೂ ಹೌದು, ಆಕೆ ಅತ್ತೆ ಏನೋ ಆಗಬೇಕಾಗ್ತದೆ. ಆಕೆ ಕೂಡ ಆರೋಪಿ. ಆಕೆನೇ ಹೇಳ್ಕೊಟ್ಟಿರ್ತಾಳೆ. ಹೇಳ್ತೀನಿ, ಅದ್ರ ಹೆಸರು ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ಸೆಕ್ಯೂರ್ ಮಾಡಿದ ತಕ್ಷಣ ಹೇಳ್ಬಿಡ್ತೀನಿ. ಅವಳ ಪಾತ್ರ ಏನಂದರೆ,
ಇವಳು ಎಲ್ಲಿ ಹೋದ್ರೂ ಚಿನ್ನಾಭರಣಗಳು ಇರ್ತವೆ, ನೀವೇನಾದ್ರು ಕಿಡ್ನ್ಯಾಪ್ ಮಾಡಿದ್ರೆ ನಿಮಗೆ ಸ್ವಲ್ಪ ಚೆನ್ನಾಗಿ ಬಂಗಾರ ಎಲ್ಲ ಸಿಗುತ್ತೆ ಅಂತಂದು ಆಕೆ ಹೇಳ್ಕೊಟ್ಟು